ಚಿಕ್ಕದ ಇದು, ಭಾಳ ದೊಡ್ಡ ತಿರುಗಿಸೋದೇನಿಲ್ಲ. 45 ಅಥವಾ 50 ಜನ ತೊಗೊಳ್ಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿಂದ. 50 ಕ್ಷೇತ್ರಗಳಪ್ಪ ಅಂತಂದ್ರೆ 1/3 ಆಗ್ತದೆ, ಇಲ್ಲಂತಲ್ಲ. ಅವ್ರಿಗೆ ಇಲೆಕ್ಷನ್ ಆಗದ ಏಕ್ದಮ್ ಡೈರೆಕ್ಟಾಗಿ ಗೌರ್ಮೆಂಟ್ ತಮ್ಮ ಕೈ ತೊಗೋಬೋದು. ಇದು ಅಂತ ಎಷ್ಟು ಸತ್ಯ, ಒಂದು 3 ವರ್ಷದಷ್ಟು ನೋಡ್ರಿ. ಅದನ್ನು ಏನು ಇಲೆಕ್ಷನ್ ಆಗ್ತದೆ ಗೊತ್ತಿಲ್ಲ, ಅದನ್ನು ಲೆಕ್ಕ ಮಾಡ್ಬೇಕು. ಅದನ್ನು ಆ್ಯಂಟಿ ಡಿಫೆಕ್ಷನ್ ಬಿಲ್ದಾಗ ಸಿಗ್ತದೆ ಅಂತೇಳಿ. ಆದ್ರೆ ಅಷ್ಟು 40-50 ಜನ ಬಿಟ್ಟು ಹೋಗ್ತಾರೇನು ರೀ? ಅವ್ರಿಗೆ ಮತ್ತೆ ಹೊಳ್ಳಿ ಗೆದ್ದು ಬರ್ತಾನೆ ಭರವಸೆ ಐತೇನು ಅವ್ರಿಗೆ? ಅದೇನೋ 17 ಮಂದಿ ಭರವಸೆ ಇತ್ತು, ಅದ್ರಾಗ ಮಂದಿ 1-2 ಸೋತುಕ ಅಂತ ಉಳಿದವ್ರು ಗೆದ್ದರು ಬಂದರು, ಗೌರ್ಮೆಂಟ್ ಆಯ್ತು. ಮಾಡ್ತಾರೆ ಅವ್ರಿಗೆ ಬೇಕಾಗಿ 13-14 ಮಂದಿ 105 ಇದ್ದರು, 7 ಮಂದಿ 10-15 ಮಂದಿ ಬೇಕಾಗಿದ್ದರು, ನಡೆದು. ಈಗ ಹಂಗಾಗ್ತಿದ್ದೇನೋ, ಹಿಸ್ಟ್ರಿ ರಿಪೀಟ್ ಆಗ್ತಿದ್ದೇನೆ ಅದು ಅನ್ನೋದು ಹೊಯ್ತು ಅಷ್ಟೇ ಮುಖ್ಯ ಅದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಜನರು ಮಾತಾಡ್ಸ್ಲಿಕ್ಕೆ ಹೋದ್ರೆ ಹಾಗೆ ಸುದ್ದಿ ಆಗಿಬಿಡ್ತದೆ. ಈಗಂತ ನಮ್ಮದು ಡಿಜಿಟಲ್ ಮೀಡಿಯಾ ಈ ರೀತಿ ಅದಲ್ಲ, ಅವ್ರು ಯಾರ್ಯಾರ ಜೊತೆ ಮಾತಾಡ್ತಾರೋ ಅವೆಲ್ಲ ಸುದ್ದಿಗಳು ಹೊರಗೆ ಬಂದೇ ಬಿಡ್ತಾವೆ. ಅದಕ್ಕೆ ಭಾಳ 5 ಜನ ಇರ್ಬೋದು, ಭಾಳ ಮ್ಯಾಕ್ಸಿಮಮ್ ಇದ್ದರೂ ಸಹಿತ ಅವರು ಒಡೆದು ಹೋಗ್ತಾರೆ, ಆ ಕಡೆ ಹೋಗ್ತಾರೆ ಒಂದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮೊನ್ನೆ ಯತ್ನಾಳ್ರು ಸಾಕಷ್ಟು ಅವ್ರ ಮುಂದೆ ಬಿಟ್ಟರು, ಒಂದು 7 ಜನ ಮಾತಾಡಪ್ಪ ಮಾತಾಡಲಿ ಪಾಪ ಅವ್ರು ಈಗೂ ಮಾತಾಡ್ತಾರೆ ಬಿಟ್ರೆ. ಮತ್ತು ಬೇರೆ ಮಾತಾಡ್ರು ಹೊರಗೆ ಹೋಗಿ ಮುಂದೆ ಅವ್ರು ಸುಮ್ಮನೆ ಹಿಂದೆ ಸರಿಸ್ಬಿಟ್ಟು ಎಲ್ಲರೂ ನಿಂತಿದ್ದವ್ರು. ಒಬ್ಬರು ಹೊರಗೆ ನಡೀಪ ಅಂತೇಳಿ ಅಂತ ಅವರೆಲ್ಲ ಭರವಸೆ ಮೇಲೆ ಇವ್ರು ಹಂಗೆ ಮಾತಾಡೋದಿದ್ರು. ಈಗ ಹೊಳ್ಳೆ ಬರೋದಷ್ಟು ದೂರ ಹೋಗಿಬಿಟ್ಟಿದ್ದಾರೆ ಯತ್ನಾಳ್ರು. ನಾಳೆ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಇದು ಆಗ್ಬೋದು. ಹೀಗಾಗಿ ಇವತ್ತೇನು ಮೀಡಿಯಾ, ಗೋಧಿ ಮೀಡಿಯಾ ಇವ್ರಿಗೇನು ಪ್ರೋಪ್ ಮಾಡ್ತಾಯಿದೆ, ಅದರಲ್ಲೂ BJPಯ ಕೆಲವು ಜನ ಇವರಿಗೆ ನಿನ್ನಿಂದಪ್ಪ ಎಲ್ಲ ನೀವು ಮುಖ್ಯಮಂತ್ರಿ ಆಗಬೇಕಾಯ್ತು ಡಿ ಕೆ ಶಿ ಅವರು ಅಂತೇಳಿ ನಮ್ಮ ಸುರೇಶ್ ಗೌಡ್ನಂತ BJPಯವರು ಜೊತೆ ಮೀಡಿಯಾ ನುಗ್ತಾ ಇದ್ದಾರೆ. ಅದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾಯಿದೆ. ನಕ್ಕಿರಿ ನವಂಬರ್ 15ಕ್ಕೆ ಮುಖ್ಯಮಂತ್ರಿ ಬದಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಇದು ಸಾಧ್ಯನಾ ಅನ್ನೋದು